ರಾಹುಲ್ ಗಾಂಧಿ ಪಬ್ಲಿಕ್ ಮೀಟಿಂಗಿಗೆ ಬಂದರು ಅಂತಾದರೆ, ಸಂಸತ್ ಭವನ ಪ್ರವೇಶ ಮಾಡಿದ್ರು ಅಂತಾದರೆ, ಯಾವುದಾದ್ರೂ ಪತ್ರಿಕಾ ಕಚೇರಿಗೆ ಹೋದ್ರು ಅಂತಾದರೆ, ಸಂದರ್ಶನ ಬಂತು ಅಂತಾದರೆ, ಯಾವುದೇ ಬೇರೆ ದೇಶಕ್ಕೆ ಹೋದ್ರು ಅಂತಾದರೆ, ಭಾರತದ ಪ್ರಜಾಪ್ರಭುತ್ವವನ್ನು, ಕೇಂದ್ರ ಸರ್ಕಾರದ ಆಡಳಿತವನ್ನು, ಚುನಾವಣಾ ಆಯೋಗ ಮತ್ತು ಮೋದಿಯವರನ್ನು ಸಮೀಕರಿಸಿ ಮಾತಾಡುವಂಥ ಒಂದು ಚಟವನ್ನಾಗಿಸ್ಕೊಂಡಿದ್ದಾರೆ. ಒಂದು ಮೀಟಿಂಗನ್ನು ಮಾಡಿ ನನಗೆ ಸಂಖ್ಯಾಬಲ ಇಲ್ಲ ಅಂತ ಹೇಳುವ ಪುಂಡು ಪೋಖರಿಗಳಿಗೆ ಸಂಖ್ಯಾಬಲವೂ ಇದೆ, ಎದೆಗಾರಿಕೆಯೂ ಇದೆ, ದಮ್ಮೂ ಇದೆ. ನೀವು ಸಿಎಂ ಮಾಡದೇ ಇದ್ರೆ ನಮಗೆ ಸಿಎಂ ಪಟ್ಟಕ್ಕೆ ಏರುವ ದಾರಿಯೂ ಗೊತ್ತು. ಹೈಕಮಾಂಡ್ನ ಎದುರು, ರಾಹುಲ್ ಗಾಂಧಿ ಎದುರು, ಸಿದ್ದರಾಮಯ್ಯನವರ ಎದುರು ಇಷ್ಟು ಕಠೋರವಾಗಿ ಅವರ ರೀತಿ ನೀತಿ ಸಿದ್ಧಾಂತ ಚಳವಳ ಪ್ರತಿಭಟನೆ ಅದು ಎಲ್ಲವನ್ನು ಸಗಟಾಗಿ ತಿರಸ್ಕರಿಸಿ ತಪರಾಕಿ ಹೊಡೆಯುವುದು ಯಾರಿಗೆ? ರಾಹುಲ್ ಗಾಂಧಿ ಅಂತವರಿಗೇನೆ ತಪರಾಕಿ ಮಾಡುವ, ಕಪಾಳ ಮೋಕ್ಷ ಮಾಡುವ ನೆಲೆಯಲ್ಲಿ ಮಾತಾಡ್ತಾರೆ ಅಂತಾದರೆ ಇದರಲ್ಲಿ ಏನೋ ಇದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕೊನೆಗೂ ನನ್ನ ಚಾನಲನ್ನು ನೋಡುವ ನೋಡುಗರಿಗೆ ಒಂದು ಆಶ್ಚರ್ಯದ ಸಂಗತಿ ಕಾಡ್ತಾ ಇರಬಹುದು. ಬಿ ಗಣಪತಿಯವರು ಡಿ ಕೆ ಶಿವಕುಮಾರ್ ಅವರ ಪ್ರತಿ ಹೆಜ್ಜೆಯನ್ನು ಗುರುತಿಸ್ತಾ ಇದ್ದವರು ಈಗ ಕೆಲವು ದಿನಗಳಿಂದ ಮೌನ ಯಾಕೆ? ಈ ಕುರ್ಚಿ ಕದನ, ಈ ಅಧಿಕಾರ ಹಸ್ತಾಂತರ ಇದು ಎಷ್ಟರ ಮಟ್ಟಿಗೆ ರಾಜ್ಯವನ್ನು ಅರಾಜಕತೆಗೆ ತುತ್ತು ಮಾಡಿದೆ ಅಂತಂದರೆ, ಮಹಾರಾಷ್ಟ್ರದ ಪೊಲೀಸರು ಬಂದು ಇಲ್ಲಿ ಡ್ರಗ್ಸ್ ಕಾರ್ಖಾನೆಗಳನ್ನು ಮುಚ್ಚಬೇಕಾಗತ್ತೆ, ಪೊಲೀಸರೇ ಅತ್ಯಾಚಾರಿಗಳು, ಪೊಲೀಸರೇ ಕೊಲೆಗಡಕರು, ಪೊಲೀಸೇ ಕೊಲೆಗಾರರು ಅನ್ನುವಂಥ ಭಯಾನಕವಾದಂಥ ಕೇಸ್ಗಳು ನಮ್ಮ ಕಣ್ಣೆದುರು ಕಾಣಿಸ್ಕೊಳ್ತಾ ಇದೆ. DGP ಅಂತವರು ಆಫೀಸಿನಲ್ಲೇ ಕಾಮಕೇಳಿಯನ್ನ ಮಾಡಿ ಸಿಕ್ಕಾಕೊಳ್ತಾರೆ. ಇನ್ನು ನಿಮಗೆ ಯಾವ್ಯಾವ ರೀತಿಯದ್ದು ಬೇಕು ಆ ರೀತಿಯ ಎಲ್ಲ ಸಾಧ್ಯತೆಗಳು ಕೂಡ ಇಲ್ಲಿ ನಡೀತಾ ಇದೆ. ಹಾಗಾಗಿ ರಾಜ್ಯ ಒಂದು ರೀತಿಯಲ್ಲಿ ಯಾವುದೇ ಆಡಳಿತ ಇಲ್ಲ, ಯಾವುದೇ ರೀತಿಯ ಒಂದು ತಹಬಂದಿತ್ವ ಇಲ್ಲ, ಯಾವ ಇಲಾಖೆಯ ಮೇಲೂ ಕಂಟ್ರೋಲ್ ಇಲ್ಲ. ಬಳ್ಳಾರಿ ಗಲಾಟೆ ಆಯಿತು, ಆಮೇಲೆ ರಾಜೀವ್ ಗೌಡ ಅನ್ನುವಂಥ ಬೇಕೂಫ ಅವನು ಮಹಿಳಾ ಅಧಿಕಾರಿಗೆ ಒಂದು ಬ್ಯಾನರ್ ಇರಬಾರದ ಜಾಗದಲ್ಲಿ ಇದ್ದದ್ದಕ್ಕೆ ಅದನ್ನು ತೆಗೆಸಿದ್ರು ಅನ್ನುವಂಥ ಕಾರಣಕ್ಕಾಗಿ ಎಂಥ ಅವಾಚ್ಯ ಶಬ್ದಗಳಿಂದ ಅವರನ್ನು ನಿಂದಿಸಿದ್ರು, ಬೈದರು. ಅದು ಏನು ಕತೆ ಎಲ್ಲ ಗೊತ್ತಿದೆ ನಿಮಗೆ. ಆದರೆ ದೌರ್ಭಾಗ್ಯ ಅಂತಂದರೆ ಇವತ್ತಿನವರೆಗೂ ಆ ಕಿಡಿಗೇಡಿಯನ್ನು ಒಂದು ಬಂಧಿಸುವ ಕೆಲಸವನ್ನ ರಾಜ್ಯ ಸರ್ಕಾರಕ್ಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕಾಂಗ್ರೆಸ್ಸಿಂದೇ ಪುಡಾರಿ, ಕಾಂಗ್ರೆಸ್ಸಿಂದೇ ಸರ್ಕಾರ. ಅಂದ್ರೆ ರಾಜ್ಯದಲ್ಲಿ ಯಾವ ರೀತಿ ಹಳಿ ತಪ್ತಾ ಇದೆ? ಜೈಲಲ್ಲಿ ಪಾರ್ಟಿ, ಇನ್ನೊಂದು ಮಗದೊಂದು, ಭ್ರಷ್ಟಾಚಾರ ಕೇಳಬೇಡಿ. ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರೇ ನಿನ್ನೆ ಅತ್ಯಂತ ನೋವಿನಿಂದ ರಾಜ್ಯ ಸರ್ಕಾರ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇಲ್ಲ, ಕಾಂಗ್ರೆಸ್ಸಿಗೆ ಕಳಂಕ ತರುವ ರೀತಿಯಲ್ಲಿ ಕೆಲಸಗಳಾಗ್ತಾ ಇವೆ. ಸ್ವತಃ ಗೃಹ ಮಂತ್ರಿ ಪರಮೇಶ್ವರ್ ಅವರು ಮುಂದಿನ ದಲಿತಾಸ್ತ್ರದ ಮುಖ್ಯಮಂತ್ರಿಯ ಕ್ಯಾಂಡಿಡೇಟು, ಆದರೆ ಅವರ ಇಲಾಖೆಯನ್ನೇ ಅವರು ಸರಿಯಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದರ ಬಗ್ಗೆ ಸ್ವತಃ ಖರ್ಗೆಯವರೇ ಅತ್ಯಂತ ನೋವಿನಿಂದ ಮಾತಾಡಿದ್ದನ್ನು ಗಮನಿಸಿದ್ದೇವೆ. ಅಂದರೆ ರಾಜ್ಯದಲ್ಲಿ ಎಂಥ ಅರಾಜಕತೆ ಇದೆ, ರಾಜ್ಯದಲ್ಲಿ ಯಾರಿಗೂ ಒಂದು ಆಡಳಿತದ ಮೇಲಾಗಲಿ ಜನರ ಮೇಲಾಗಲಿ ಯಾವುದೇ ರೀತಿಯ ಒಂದು ಕಂಟ್ರೋಲ್ ಇದ್ದಾಗಿಲ್ಲ, ಆಸಕ್ತಿಯೂ ಇದ್ದಾಗಿಲ್ಲ. ನಮ್ಮ ಸಿದ್ದರಾಮಯ್ಯನವರ ಬಣದಲ್ಲಿ ಎಷ್ಟು ಶಾಸಕರಿದ್ದಾರೆ, ಡಿ ಕೆ ಶಿವಕುಮಾರ್ ಬಣದಲ್ಲಿ ಎಷ್ಟು ಶಾಸಕರಿದ್ದಾರೆ. ಡಿ ಕೆ ಶಿವಕುಮಾರ್ ಅವರನ್ನ ಯಾವುದೇ ಕಾರಣಕ್ಕೂ ಕುರ್ಚಿಗೆ ಏರಬಾರದು ಅಂತೇಳಿ ದೆಹಲಿಯಿಂದ ಬೆಂಗಳೂರು, ಬೆಂಗಳೂರಿಂದ ದೆಹಲಿಗೆ ಎಷ್ಟು ತಿರುಗಾಟ. ರಾಹುಲ್ ಗಾಂಧಿ ಪ್ಲೀಸ್ ಮಾಡಬೇಕು ಅಂತೇಳಿ ನಮ್ಮ ತೆರಿಗೆ ಹಣದಲ್ಲಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ದೆಹಲಿಯಿಂದ, ಮೈಸೂರಿಂದ, ಬೆಂಗಳೂರಿಂದ ಗುಲ್ಬರ್ಗವರೆಗೆ ಪ್ರೈವೇಟ್ ಜೆಟ್ಟಲ್ಲಿ, ಪ್ರೈವೇಟ್ ವಿಮಾನದಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ತಾರೆ. ಇಂಥ ಒಂದು ಪರಿಸ್ಥಿತಿ, ಯಾವುದೇ ವ್ಯವಸ್ಥೆ ಸರಿಯಾದಂಥದ್ದಿಲ್ಲ. ಪೊಲೀಸ್ ವ್ಯವಸ್ಥೆ ಅಂದರೆ ಏನು? ಒಂದು ರಾಜ್ಯದ ಇಡೀ ಒಂದು ಸುವ್ಯವಸ್ಥಿತೆಯ ಪ್ರಶ್ನೆ,
ರಾಜ್ಯದ ಇಡೀ ಒಂದು ಶಿಸ್ತು, ಮೌಲ್ಯ, ಆದರ್ಶದ ಪ್ರಶ್ನೆ. ಅದೇ ಇವತ್ತು ಇಡೀಯದಾಗಿ ಬೀದಿಗೆ ಬಂದು ಬೆತ್ತಲಾಗಿ ನಿಂತಿದೆ. ಇಂಥ ಸಂದರ್ಭದಲ್ಲಿ ನಿಂತ್ರೆ ಕುಂತ್ರೆ DKಶಿ ಸಿದ್ದರಾಮಯ್ಯನವರ ಇಡೀ ಒಂದು ಕುರ್ಚಿ ಕದನದ ಸುದ್ದಿ ಕೇಳಿ ಕೇಳಿ ಸಾಕಾಗಿದೆ. ಆದರೆ ಈಗ ನಿನ್ನೆ ನಡೆದಂತ ಒಂದು ಬೆಳವಣಿಗೆ, 3 ದಿನದ ದೆಹಲಿಯ ಭೇಟಿ ನಂತರ ಬೆಂಗಳೂರಿಗೆ ಬಂದಂತ ದಾವೋಸ್ನ ಒಂದು ಪ್ರವಾಸವನ್ನು ರದ್ದುಗೊಳಿಸಿ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಬೇಕು, ಒಂದು ನಿರ್ಣಾಯಕ ಹಂತಕ್ಕೆ ಬರಬೇಕು. ಯಾಕೆಂತಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ಹೊರಟಂತ ಸಂದರ್ಭದಲ್ಲಿ ನಿಮಗೆ ಗೊತ್ತಿದೆ, 45 ನಿಮಿಷ DK ಶಿವಕುಮಾರ್ ಮಾತಾಡಿ, ನೀವು ಅಧಿವೇಶನದ ಮೊದಲು, ಬಜೆಟ್ ಅಧಿವೇಶನದ ಮೊದಲು, ಬಜೆಟ್ ತಯಾರಿಯ ಮೊದಲು ಒಂದು ಡೇಟನ್ನು ಫಿಕ್ಸ್ ಮಾಡಿ ಮತ್ತು ನಿರ್ಣಾಯಕ ಬನ್ನಿ, ಕೊಡ್ತೀರೋ ಇಲ್ವೋ, ಈ ರೀತಿಯ ಒಂದು ಖಡಕ್ ಸಂದೇಶವನ್ನ ಮತ್ತು ತನ್ನ ಮಾತನ್ನ, ಅಂಬೋಣವನ್ನ ತಿಳಿಸಿದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಿದ್ದೇವೆ, ನಿಮಗದರ ವಿವರವನ್ನ ಕೊಟ್ಟಿದ್ದೇವೆ. ದೆಹಲಿಗೆ ಹೋದ್ರು, ಬರಿಗೈಯಲ್ಲಿ ವಾಪಸ್ ಬಂದ್ರು ಅಂದ ತಕ್ಷಣ DK ಶಿವಕುಮಾರ್ ಎಷ್ಟು ಕ್ರುದ್ಧರಾದ್ರು ಅಂತಂದ್ರೆ ಮಾಧ್ಯಮದವರ ಮೇಲೇನೆ ಎಗರಿದ್ರು. ಒಂದು ಕಡೆ ರಾಹುಲ್ ಗಾಂಧಿ ಒಟ್ಟಿಗೆ ನನ್ನ ಫೋಟೋವನ್ನು ಹಾಕ್ತೀರಿ, ಇನ್ನೊಂದು ಕಡೆ ರಾಹುಲ್ ಗಾಂಧಿಗೆ ಭೇಟಿ ಕೂಡ ಮಾಡ್ಲಿಕ್ಕಾಗಿಲ್ಲ, ನಿರಾಸೆಯಿಂದ ಹಿಂತಿರುಗಿದ್ರು ಅಂತಲೂ ಹಾಕ್ತೀರಿ. ನೀವು ಏನ್ ಮಾಡ್ತಿರೋ ಏನ್ ಬಿಡ್ತಿರೋ ನನಗೆ ಅರ್ಥ ಆಗ್ತಾ ಇಲ್ಲ. ಅದರ ಜೊತೆಗೆ ಅವತ್ತೊಂದು ಬಾಂಬನ್ನ ಸಿಡಿಸಿದ್ರು. ಇವತ್ತು ನಿಮ್ಮೊಟ್ಟಿಗೆ ಮಾತಾಡ್ಲಿಕ್ಕೆ ಕಾರಣವಾದಂತ DK ಶಿವಕುಮಾರ್ ಇನ್ನೊಂದು ಬಾಂಬು. ಹಾಗಾಗಿ ಅಣ್ಣ ತಮ್ಮ ಸೇರಿ ರಾಹುಲ್ ಗಾಂಧಿಯ ವಿರುದ್ಧ ಮತ್ತು ಹೈಕಮಾಂಡ್ನ ವಿರುದ್ಧ, ಸಿದ್ದರಾಮಯ್ಯನವರ ವಿರುದ್ಧ ತೊಡೆ ತಟ್ಟಿದಂತ ಒಂದು ಪ್ರಕರಣ ಅತ್ಯಂತ ಸುದ್ದಿ ಮಾಡ್ತಾ ಇರೋದ್ರಿಂದ ನಿಮ್ಮೊಟ್ಟಿಗೆ ನಾನು ಮಾತಾಡ್ಲಿಕ್ಕೆ ಕೂತಿದ್ದೇನೆ. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಮೊದಲನೇದಾಗಿ ದೆಹಲಿಯಿಂದ ಬಂದ ತಕ್ಷಣ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ, ಅಧಿಕಾರ ಹಸ್ತಾಂತರದ ಪ್ರಶ್ನೆ ಏನು, ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿದ್ರ, ಯಾವಾಗ ಆಗತ್ತೆ, ಏನ್ ಕತೆ, ಇವೆಲ್ಲ ಕೇಳಿದಾಗ ಅವತ್ತು ಮೊದಲ ಬಾರಿಗೆ DK ಶಿವಕುಮಾರ್ ನೇರವಾಗಿ ರಾಹುಲ್ ಗಾಂಧಿ ಅವರನ್ನೇ ಟಾರ್ಗೆಟ್ ಮಾಡಿ ಮಾತಾಡಿದರು. ಒಂದು, ನಾನು ಭೇಟಿಯಾಗಿದ್ದೇನೋ ಇಲ್ಲವೋ ಅನ್ನೋದ್ರ ಬಗ್ಗೆ ನಿಮ್ಮಲ್ಲಿ ಫೋಟೋವನ್ನು ಹಾಕ್ತೀರಿ, ನೀವು ಭೇಟಿ ಆಗಿಲ್ಲ ಅಂತ ಹೇಳಿ ನಮ್ಮ ಮೇಲೆ ಗೂಬೆನೂ ಕೂರಿಸ್ತೀರಿ. ಹಾಗಾದ್ರೆ ದೆಹಲಿ ಹೋಗುವುದೆಲ್ಲ ನಾನು ರಾಜಕೀಯ ಕಾರಣಕ್ಕಾಗಿ ಹೋಗ್ತೇನೇನೋ, ಕುರ್ಚಿ ಕದನಕ್ಕಾಗಿ ಹೋಗ್ತೇನೇನೋ, ಅಧಿಕಾರ ಹಸ್ತಾಂತರಕ್ಕೆ ಹೋಗ್ತೇನೇನೋ, ಆ ರೀತಿ ಯಾಕೆ ಮಾತಾಡ್ತೀರಿ ಅಂತ ಗದರಿದ್ದಲ್ದೇನೆ ಬಹಳ ಸ್ಪಷ್ಟವಾಗಿ ಒಂದು ಮಾತು ಹೇಳಿದ್ರು. ರಾಹುಲ್ ಗಾಂಧಿಯವರ ಎದುರೇ ನನಗೆ ಮತ್ತು ಸಿದ್ದರಾಮಯ್ಯನವರಿಗೆ ಒಪ್ಪಂದ ಆಗಿದೆ, ಮಾತುಕತೆ ಆಗಿದೆ, ಅದನ್ನ ಸಾರ್ವಜನಿಕವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನ ಹೇಳುವ ಮೂಲಕ ನೇರವಾಗಿ ಇಲ್ಲಿಯವರೆಗೆ ರಾಹುಲ್ ಗಾಂಧಿಯವರ ಎದುರು ಮಾತುಕತೆ ಆಗಿದೆ ಅನ್ನುವಂಥ ಮಾತನ್ನ ಆಡಿರಲಿಲ್ಲ. ಸಿದ್ದರಾಮಯ್ಯನವರು ನಾನೇ 5 ವರ್ಷ ಮುಖ್ಯಮಂತ್ರಿ, ಹೈಕಮಾಂಡ್ ಒಪ್ಪಿದ್ರೆ ಯಾವ ಒಪ್ಪಂದವೂ ಆಗಿಲ್ಲ, ಯಾವ ಮಾತು ಕೊಟ್ಟಿಲ್ಲ, ಏನೂ ಆಗಿಲ್ಲ ಅಂತ ಹೇಳಿದ್ದು. DK ಸುರೇಶ್ ತಲೆ ಮೇಲೆ ಕೈ ಇಟ್ಟು ಆಣೆ ಪ್ರಮಾಣ ಮಾಡಿದಂತ ಸಿದ್ದರಾಮಯ್ಯನವರಿಗೆ ಕೊಟ್ಟ ಮಾತಿಗೆ ನಡ್ಕೊಳ್ಳುವಂತ ಒಂದು ಹಿರಿಯ ನಾಯಕತ್ವಕ್ಕೆ, ದೊಡ್ಡ ನಾಯಕನಿಗೆ ಇರಬೇಕಾದಂತ ಗುಣ ಅದು ಅಂತ ಹೇಳಿದ್ದಾಗ್ಲಿ, ಒಪ್ಪಂದ ಆದದ್ದು ನಮಗೆ ಯಾರಿಗೂ ಗೊತ್ತೇ ಇಲ್ಲ ಅಂತ ರಾಜಣ್ಣನಂತ ಅವರ ಪಟಾಲಮ್ಮು ಹೇಳಿದ್ದಾಗ್ಲಿ, ಈ ಎಲ್ಲ ಮಾತಿಗೆ ಕೊನೆಗೂ ಬಹುಶಃ ಬೇಸತ್ತು DK ಶಿವಕುಮಾರ್ ಹೇಳಿದ್ರು, ರಾಹುಲ್ ಗಾಂಧಿ ಅವರು ಎದುರೇ ಆಗಿದೆ, ಎದುರೇ ಒಪ್ಪಂದ ಆಗಿದೆ, ಆದ್ರಿಂದ ನಮ್ಮ 3 ಜನರೊಳಗಾಗಿದೆ, 5-6 ಜನ ಇದ್ರು, ಅದರಲ್ಲಿ ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ವಾದ್ರಾ ಅವರು ಕೂಡ ಅದಕ್ಕೆ ಸಾಕ್ಷಿ ಪ್ರಜ್ಞೆ ಇದ್ದಾರೆ ಅನ್ನುವಂಥ ಮಾತನ್ನ ಹೇಳ್ತಾ ಕೊನೆಗೂ ಏನಾಯ್ತು, ಈ ಪ್ರಕರಣದಲ್ಲಿ ನೇರವಾಗಿ ರಾಹುಲ್ ಗಾಂಧಿ ಅವರ ಎದುರೇ ಮಾತುಕತೆ ಆಗಿದೆ ಅನ್ನೋದರ ಬಗ್ಗೆ ಒಂದು ಖಚಿತತೆಯನ್ನ ಕೊಟ್ಟರು. ಪ್ರಿಯಾಂಕಾ ಖರ್ಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಆಲ್ರೆಡಿ DK ಶಿವಕುಮಾರ್ ಪರವಾಗಿ ಪ್ರತಿಯೊಂದು ಮಾತನ್ನು ಆಡ್ತಾ ಇದ್ದದನ್ನ ನೀವು ಗಮನಿಸಿದ್ದೀರಿ. ಪ್ರಿಯಾಂಕಾ ಖರ್ಗೆ ಅವರೇ ಹೇಳಿದ್ರು, ನಮ್ಮ ಮನೆಯಲ್ಲೇ 1-1.5 ತಾಸಿನ ಮೀಟಿಂಗ್ ಆಗಿದೆ ಅನ್ನೋದನ್ನು ಹೇಳಿದರು. ಹಾಗಾಗಿ ಈ ಎಲ್ಲದರ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಒಂದು ಮಾತು ಹೇಳಿದ್ರು, ಮಾತನ್ನ ಯದ್ವಾ ತದ್ವಾ ಕೊಡಬಾರ್ದು, ಮಾತನ್ನ ಕೊಡುವಾಗ ನೆಟ್ಟಗಿರ್ಬೇಕು,
ಯೋಚನೆ ಮಾಡಬೇಕು. ಕೊಟ್ಟ ಮೇಲೆ ಮಾತನ್ನ ನಡೆಸ್ಕೊಂಡು ಹೋಗ್ಬೇಕು. ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ಳುವುದು ಕನಕಪುರದ ಮಣ್ಣಿನ ಗುಣ. ನಾವು ಮಾತು ತಪ್ಪುವುದಿಲ್ಲ ಅಂತ ಹೇಳ್ತಾನೆ. ಒಂದು ಪಂಚಾಯತ್ ಅಧ್ಯಕ್ಷರಿಗೆ ಕೂಡ ನಾವು ಯಾವುದೋ ಕಾರಣಕ್ಕಾಗಿ ಅಧ್ಯಕ್ಷತೆ ಮಾಡಿರ್ತೇವೆ. ಅವ ಆಗುವಾಗ ಹೇಳಿರ್ತಾನೆ 3 ತಿಂಗಳ ಹಣ ಮಾಜಿ ಅಧ್ಯಕ್ಷ ಅಂತ ಒಂದು ಹಾಕೊಂಡ್ಬಿಡ್ತೇನೆ, ದಯವಿಟ್ಟು ಅನ್ನೊಂದು ಅಧ್ಯಕ್ಷನ ಮಾಡ್ಬಿಡಿ, 3 ತಿಂಗಳಲ್ಲಿ ಇಳಿದ್ಬಿಡ್ತೇನೆ ಅಂತ ಹೇಳ್ತಾನೆ. ಆದ್ರೆ ಅವನು ಹೇಳ್ತಾನೆ ನನ್ನ ಮದುವೆ ಬಂತು, ಮದುವೆ ಇನ್ವಿಟೇಷನ್ ಅಲ್ಲಿ ಅಧ್ಯಕ್ಷ ಅಂತ ಒಂದು ಹಾಕೊಂಡ್ಬಿಡ್ತೇನೆ, ಆಮೇಲೆ ನನಗೆ ಮಾರ್ಚ್ವರೆಗೆ ಒಂದು ನನ್ನನ್ನು ಬಿಟ್ಬಿಡಿ, ಆಮೇಲೆ ಇನ್ನೇನೇನು. ಹೀಗೆ ಒಬ್ಬ ಪಂಚಾಯತ್ ಅಧ್ಯಕ್ಷನನ್ನೇ ನಾವು ಅಧ್ಯಕ್ಷತೆಯಿಂದ ಕೆಳಗಿಳಿಸ್ಲಿಕ್ಕೆ ಆಗೋದಿಲ್ಲ, ಇನ್ನು ಮುಖ್ಯಮಂತ್ರಿಗಳನ್ನು ಇಳಿಸ್ಲಿಕ್ಕೆ ಸಾಧ್ಯವೇ ಅನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಟ್ಟದ್ದು, ಸಿದ್ದರಾಮಯ್ಯನವರಿಗೆ ಅತ್ಯಂತ ಒಂದು ರೀತಿಯಲ್ಲಿ ಒಬ್ಬ ಪಂಚಾಯತ್ ಅಧ್ಯಕ್ಷನಿಗಿಂತ ಕೀಳಾಗಿ ಅವರನ್ನ ಚಿತ್ರಿಸಿದ್ದು. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ವಿಶೇಷ ಅಧಿವೇಶನ ಜನವರಿ 22ರಿಂದ ನಡೀತಾ ಇದೆ, 31ರವರೆಗೆ. ಫೆಬ್ರವರಿ 2 ಅಲ್ಲಿ ಒಂದು ರಾಹುಲ್ ಗಾಂಧಿ ಅವರು ವಿಶೇಷವಾಗಿ ಒಂದು ತೀರ್ಮಾನಕ್ಕೆ ಅವತ್ತು ಬರ್ತಾರೆ ಅನ್ನುವಂಥ ಮಾತನ್ನು ಕೂಡ DK ಸಹೋದರರು ಹೇಳಿದರು. ಪತ್ರಕರ್ತರು ಏನು ಭೇಟಿನೇ ಆಗಿಲ್ಲ, ಕುರ್ಚಿ ಕದನ ಸಂಪೂರ್ಣವಾಗಿ ಸಿದ್ದರಾಮಯ್ಯನ ಪರವಾಗಿ ಆಗೋಗಿದೆ, ಸಿದ್ದರಾಮಯ್ಯನವರೇ ಬಜೆಟ್ ಮಂಡಿಸ್ತಾರೆ, ಸಿದ್ದರಾಮಯ್ಯನವರೇ ಮುಂದುವರಿತಾರೆ, DKಶಿ ಅವರ CM ಕನಸು ಸಂಪೂರ್ಣ ನಾಶ ಆಗೋಯ್ತು, ಈ ತರದ ಮಾತುಕತೆಯನ್ನು ಬರ್ತಾ ಇತ್ತು. ಅದಕ್ಕೆ ಇಲ್ಲ, ರಾಹುಲ್ ಗಾಂಧಿ ಅವರು ಸೂಕ್ತ ಸಮಯದಲ್ಲಿ ನಾವೊಂದು ನಿರ್ಧಾರವನ್ನ ತೆಗೆದುಕೊಳ್ತೇನೆ, ಮತ್ತು ಅಲ್ಲಿವರೆಗೆ ನೀವು ಸ್ವಲ್ಪ ಕಾಯಿರಿ, ತಾಳ್ಮೆಂದಿರಿ ಅಂತ ಹೇಳಿದರು. ಆ ಮಾತಿಗೆ DK ಸುರೇಶ್ ನಿನ್ನೆ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ. ಇದರಲ್ಲಿ ಕಚ್ಚೊಂದು ತುಂಡೆರಡು ಆದ್ರೂ ಆಶ್ಚರ್ಯ ಇಲ್ಲ. ಅದರ ಜೊತೆಗೆ ನೀವು ಇನ್ನೂ ನಮ್ಮನ್ನ ಮಕ್ಕಳಿಗೆ ಬಾಳೆಹಣ್ಣು ತೋರಿಸ್ದಂಗೆ ತೋರಿಸಿ, ನಮಗೆ ಆಸೆಯನ್ನು ಕುದುರಿಸಿ, ನಮ್ಮ ಆಸೆಯನ್ನು ನಿರಾಸೆ ಮಾಡೋದಕ್ಕೆ ಬೇರೆ ಬೇರೆ ನಿಮ್ಮ ಯೋಜನೆಗಳನ್ನ ರೂಪಿಸ್ತೀರಿ ಅಂತಾದರೆ ನಾವು ಕಾಯಲಿಕ್ಕೆ ಸಿದ್ಧವಾಗಿಲ್ಲ, ನಮ್ಮ ದಾರಿ ನಾವು ನೋಡ್ಕೊಳ್ತೇವೆ ಅನ್ನುವ ಹಂತಕ್ಕೆ DK ಶಿವಕುಮಾರ್ ಮತ್ತು DK ಸುರೇಶ್ ಆಗಿದೆ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾದಂಥ ಸಾಕ್ಷ್ಯ ಸಿಕ್ಕಿದೆ. ಆ ಸಾಕ್ಷ್ಯ ಹೇಗಿದೆ ಅಂದ್ರೆ, ಏಕಕಾಲದಲ್ಲಿ ರಾಹುಲ್ ಗಾಂಧಿ ಅವರಿಗೂ ಕಪಾಳ ಮೋಕ್ಷ ಮಾಡುವಾಗಿದೆ, ಸಿದ್ದರಾಮಯ್ಯನವರಿಗೆ ಅತ್ಯಂತ ಶಾಕಿಂಗ್ ನ್ಯೂಸ್ ಇದು. ಅದರ ಜೊತೆಗೆ ಹೈಕಮಾಂಡ್ ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಇವರನ್ನ ಏಕಕಾಲದಲ್ಲಿ ಎದುರಾಕೊಳ್ಳುವಂತ ಸಾಹಸವನ್ನು DK ಸುರೇಶ್ ಮತ್ತು DK ಬ್ರದರ್ಸ್ ಮಾಡ್ತಾರೆ. ಯಾಕೆ ಅನ್ನುವ ಪ್ರಶ್ನೆಯನ್ನ ಪ್ರತಿಯೊಬ್ಬರು ಇವತ್ತು ಕೇಳ್ಕೊಳ್ಳುವಂತ ಒಂದು ಘಟನೆ ನಡೆದಿದೆ. ಅವರ ಮಾತನ್ನ ನಿಮಗೆ ನೇರವಾಗಿ ಕೇಳಿಸ್ತೇವೆ ಕೂಡ. ಅದಕ್ಕೂ ಮೊದಲು ಅವ್ರು ಏನು ಹೇಳಿದ್ರು, ಅದರ ಪರಿಣಾಮ ಏನು ಅನ್ನೋದನ್ನ ನಿಮ್ಮೆದುರು ಚರ್ಚಿಸಬೇಕು. ಪಂಚಾಯತಿ ಚೇರ್ಮನ್ಗಳೇ ಬಿಡಲ್ಲಪ್ಪ, ನಾವು ಮಾಡಿದ್ದು ಚೇರ್ಮನ್ಗಳು ಹಣ ಮದುವೆ ಆಗೋಗ್ಲಿ ಅಂತಾನೆ, ಹಣ 15 ದಿನ ಇನ್ವಿಟೇಷನಲ್ಲಿ ಹೆಸರು ಹಾಕ್ಸ್ಕೊಬಿಡ್ತೀನಿ ಅಂತಾನೆ, ಹಣ ಮಾರ್ಚ್ 8 ಮುಗಿದೋಗ್ಲಿ ಅಂತಾನೆ, ಸೇರ್ಕೋಬೇಕಾದ್ರೆ ಚೇರ್ಮನ್ ಆಗಬೇಕಾದ್ರೆ 3 ದಿನ ಕೊಟ್ಬಿಡು ನಾನು ಮಾಜಿ ಅನ್ಸ್ಕೊಬಿಡ್ತೀನಿ ಅಂತಾರೆ. ಏನು ಮಾಡೋಕ್ಕಾಯ್ತಿದೆ? ಅದು ರಾಜಕಾರಣದಲ್ಲಿ ನಂಬಿಕೆಗಳು ಭಾಳ ಮುಖ್ಯ ಆಗ್ತದೆ. ಸೊ ಎಲ್ಲವನ್ನು ಕೂಡ ಭಾಳ ಚಿಕ್ಕದ್ರಿಂದನೂ ಕೂಡ DK ಶಿವಕುಮಾರ್ ಇದೆಲ್ಲನೂ ನೋಡ್ಕೊಂಡು ಬಂದಿದ್ದಾರೆ. ಏನು ಪಂಚಾಯತಿ ಚೇರ್ಮನ್ಗಳೇ ಬಿಡಲ್ಲಪ್ಪ, ನಾವು ಮಾಡಿದ್ದು ಚೇರ್ಮನ್ಗಳು. ಮೊದಲನೇದಾಗಿ DK ಸುರೇಶ್ ಅವರು ತಾಳ್ಮೆಯೂ ಶಾಶ್ವತವಲ್ಲ, ಅಧಿಕಾರವೂ ಶಾಶ್ವತವಲ್ಲ. ತಾಳ್ಮೆ ಈವರೆಗೆ ನಮ್ಮ ತಾಳ್ಮೆ ಪಕ್ಷಕ್ಕೋಸ್ಕರ, ಕಾರ್ಯಕರ್ತರಿಗೋಸ್ಕರ, ಈ ತಾಳ್ಮೆ ನಮ್ಮ ಇಡೀ ಪಕ್ಷ ನಿಷ್ಠೆಯ ಒಂದು ಸಾಂಕೇತಿಕ ಸ್ವರೂಪ ಅನ್ನುವ ರೀತಿಯಲ್ಲಿ ಅವರು ಮಾತಾಡಿದರು. ಅಧಿಕಾರವೂ ಶಾಶ್ವತವಲ್ಲ, ತಾಳ್ಮೆಯೂ ಶಾಶ್ವತವಲ್ಲ. ಇದರ ಅರ್ಥ ಏನು? ಜೂನ್ ಅಂದ್ರಿ, ಆಮೇಲೆ ಆಗಸ್ಟು, ಸೆಪ್ಟೆಂಬರು, ಜನವರಿ, ಸಂಕ್ರಾಂತಿ, ಹೀಗೆ ನಗೆಪಾಟಲಾಗುವ ಮಟ್ಟಕ್ಕೆ ಜನವರಿ 6, 9 ಡೇಟ್ ಕೂಡ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರು DK ಶಿವಕುಮಾರ್. ಆಮೇಲೆ ಎಲ್ಲೋ ಒಂದು ಕಡೆ DK ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಇದೆ, ಅದಿದೆ, ಇದಿದೆ, ಬಿಜೆಪಿಗೆ ಅಸ್ತ್ರ ಆಗತ್ತೆ,
ಕಾಂಗ್ರೆಸ್ಸಿನ ಅಂಗೋಸ್ತ್ರವು ಕಳಚಿಬಿಡಬಹುದು ಬಿಜೆಪಿ, ಈ ರೀತಿ ಎಲ್ಲ ಪ್ರೊಪಗಾಂಡವನ್ನ ನರೇಟಿವ್ ಅನ್ನ ಸೃಷ್ಟಿ ಮಾಡಲಿಕ್ಕೆ ಸಿದ್ದು ಬಣ ಯಾವ್ಯಾವ ರೀತಿಯಲ್ಲಿ ಪ್ರಯತ್ನಿಸ್ತು ಅನ್ನೋದನ್ನ ನಾನು ನಿಮಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಅದೆಲ್ಲವನ್ನ ಗಮನಿಸಿ ತಾಳ್ಮೆಯು ಶಾಶ್ವತವಲ್ಲ, ತಾಳ್ಮೆಯಿಂದಿರಿ, ಸೂಕ್ತ ಸಂದರ್ಭದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ತೇನೆ ಅಂತ ಏನು ಹೇಳಿದ್ದಾರೆ ಅದು ಫೆಬ್ರವರಿ 2ಕ್ಕೆ ಆಗಬಹುದು ಅನ್ನುವ ನಿರೀಕ್ಷೆಯಲ್ಲಿದ್ದಂಥ DK ಸಹೋದರರಿಗೆ ಕೇವಲ ಒಂದೇ ದಿನದಲ್ಲಿ ಭ್ರಮ ನಿರಸನ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಡ. ಒಂದು, ಈಗ ಇಡೀ ಮುಳುಗದವನಿಗೆ ಚಳಿ ಹಂಗೇನು, ನಮ್ಮನ್ನ ಕಾಯಿಸಿ 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 ನಮ್ಮನ್ನ ಕೊನೆಗೂ ಕೆಡ್ಡಕ್ಕೆ ಕೆಡವಲೇಬೇಕು ಅಂತ ಹೊರಟಂತ ಈ ವರ್ತಮಾನದ ಪರಿಸ್ಥಿತಿಯಲ್ಲಿ ನಾವ್ಯಾಕೆ ಇನ್ನೂ ಹೆದರೋಣ, ನಾವ್ಯಾಕೆ ಇನ್ನೂ ನಾಲ್ಗೆ ಕಚ್ಕೊಂಡು ಇರೋಣ, ಆಗುವುದೆಲ್ಲವೂ ಆಗಲಿ, ದೇವರ ದಯೆಯೊಂದಿರಲಿ ಅನ್ನುವಂಥನ್ನ ದೇವರ ಮೇಲೆ, ಜನರ ಮೇಲೆ, ಪಕ್ಷದ ಕಾರ್ಯಕರ್ತರ ಮೇಲೆ ಭಾರ ಹಾಕಿ ಹೇಳುವುದನ್ನೆಲ್ಲ ಹೇಳೇ ಬಿಡೋಣ ಅನ್ನುವ ತೀರ್ಮಾನಕ್ಕೆ ಬಂದ ಹಾಗೆ ಕಾಣುತ್ತೆ. ಯಾಕೆಂತಂದ್ರೆ ಇನ್ನೊಂದು ದೊಡ್ಡ ಬೆಳವಣಿಗೆ ಅದು ಯಾರೂ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು, ತಾಳ್ಮೆಯೂ ಶಾಶ್ವತವಲ್ಲ, ನಾವು ತಾಳ್ಮೆಗಿಟ್ಟಿದ್ದೇವೆ, ನಾವು ತಾಳ್ಮೆಯಿಂದಿರ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಸೂಕ್ತ ಸಮಯಕ್ಕೆ ಕಾಯುವ ತಾಳ್ಮೆಯೂ ಇಲ್ಲ, ನಮ್ಮ ದಾರಿ ನಾವು ನೋಡ್ಕೊಳ್ತೇವೆ, ನಾವು ಯಾರನ್ನು ಇವತ್ತು ಇನ್ನು ಮುಂದೆ ಕೇರ್ ಮಾಡುವ ಪ್ರಶ್ನೆನೇ ಇಲ್ಲ ಅನ್ನುವಂಥ ಒಂದು ಡೋಂಟ್ ಕೇರ್ ಮನೋಭಾವಕ್ಕೆ DK ಬ್ರದರ್ಸ್ ಬಂದ ಹಾಗೆ ಕಾಣುತ್ತೆ ಈ ಮಾತು. ಅದರ ಜೊತೆಗೆ ಈ ಮಾತಿನ ಅರ್ಥ ರಾಹುಲ್ ಗಾಂಧಿಗೂ ಹೈಕಮಾಂಡಿಗೂ ಎಲ್ಲರಿಗೂ ಏಕಕಾಲದಲ್ಲಿ ಒಂದು ಸ್ಪಷ್ಟವಾದಂಥ ಸೂಚನೆ ಮತ್ತು ಪೆಟ್ಟು. ಅದಕ್ಕಿಂತ ಮರ್ಮಾಘಾತ, ಸಿಡಿಲಾಘಾತ ಇದನ್ನ ಯಾರೂ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಮತಚೋರಿ ರಾಹುಲ್ ಗಾಂಧಿ ಅವರ ಏಕೈಕ ಅಜೆಂಡಾ. EVM ಅವರ ಇಡೀ ರಾಷ್ಟ್ರದಲ್ಲಿ ಬ್ಯಾಲೆಟ್ ಪೇಪರ್ ಬರಬೇಕು, ಬ್ಯಾಲೆಟ್ ಪೇಪರ್ ಬಂತು ಅಂತ ಆದ್ರೆ ಬಿಜೆಪಿ ಸೋಲು ಖಚಿತ, ಮೋದಿ ಮನೆಗೆ ಹೋಗುವುದು ನಿಶ್ಚಿತ ಅನ್ನುವಂಥ ಮಾತನ್ನ ಅವರು ಮೇಲಿಂದ ಮೇಲೆ ಹೇಳ್ತಾರೆ. ಆಯ್ತಾ? ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಮತಚೋರಿ, EVM, ಬ್ಯಾಲೆಟ್ ಪೇಪರು ಇದು ಅವರ ಅಸ್ತ್ರ, ಪರಮಾಸ್ತ್ರ. ಇದರ ವಿರುದ್ಧ ಯಾರೇ ಮಾತಾಡಿದ್ರು ಕೂಡ ಅವರು ಸಹಿಸುವುದಿಲ್ಲ. ಈ ಮತಚೋರಿ ಪ್ರಕರಣದಲ್ಲಿ ರಾಜಣ್ಣ ಮಾತಾಡಿದ್ದನ್ನ ಎಷ್ಟರ ಮಟ್ಟಿಗೆ ಅವರು ಕ್ವಿಕ್ ಆಗಿ ಆಕ್ಷನ್ ತಗೊಂಡ್ರು ಅಂದ್ರೆ ಅವರಿಗೆ ಮರು ಮಾತಾಡುವ ಅವಕಾಶವನ್ನು ಕೊಟ್ಟಿಲ್ಲ, ಅವರಿಗೆ ಯಾವುದೇ ರೀತಿಯಲ್ಲೂ ಒಂದು ಗಂಟೆಯ ಅವಕಾಶವನ್ನು ಕೊಟ್ಟಿಲ್ಲ, ಕಿತ್ತು ಬಿಸಾಡಿದ್ರು. ಅವರಿಗೆ ಅವರನ್ನ ಸಮರ್ಥನೆ ಮಾಡಿಕೊಳ್ಳಿಕ್ಕೂ ಅವಕಾಶ ಕೊಟ್ಟಿಲ್ಲ. ಅಂತ ಒಂದು ಬಿಸಿ ಬಿಸಿಯಾದಂಥ, ನಿಗಿನಿಗಿಯಾದಂಥ ಒಂದು ವಿಷಯ ಅಂತೇಳಿ ಮತಚೋರಿ, EVM, ಬ್ಯಾಲೆಟ್ ಪೇಪರು. ಇಡೀ ದೇಶದಲ್ಲಿ ಬ್ಯಾಲೆಟ್ ಪೇಪರ್ ಮೂಲಕವೇ ಮತದಾನ ಆಗಬೇಕು ಅನ್ನೋದು ಅವರ ದೊಡ್ಡ ಒಂದು ಅಭಿಯಾನ, ಪ್ರತಿಭಟನೆ, ಆಶಯ. ಅದಕ್ಕೇನೆ ಬೆಂಕಿ ಹಾಕಿದ್ದಾರೆ DK ಸುರೇಶ್. ಎಸ್, ಕರ್ನಾಟಕದ ಸ್ಥಳೀಯ ಚುನಾವಣೆ ಏನು ಬರ್ತಾ ಇದೆ ಅದನ್ನ ರಾಹುಲ್ ಗಾಂಧಿ ಅವರನ್ನ ಮೆಚ್ಚಿಸ್ಲಿಕ್ಕೆ, ರಾಹುಲ್ ಗಾಂಧಿ ಅವರಿಗೆ ಒಂದು ಬಲ ತುಂಬಲಿಕ್ಕೆ ಮತ್ತು ಮೋದಿ ಅವರನ್ನ ಅವಮಾನಿಸ್ಲಿಕ್ಕೆ ಏಕೈಕ ಸೂತ್ರ ಅಂತೇಳಿ ಬ್ಯಾಲೆಟ್ ಪೇಪರ್ ಅನ್ನ ತರ್ತಾ ಇದ್ದಾರೆ ಸಿದ್ದರಾಮಯ್ಯ. ಬ್ಯಾಲೆಟ್ ಪೇಪರ್ ಮೂಲಕವೇ ನಾವು ಚುನಾವಣೆ ಮಾಡ್ತೇವೆ. ಅದಕ್ಕೆ DK ಸುರೇಶ್ ಸರಿಯಾದ ರೀತಿಯಲ್ಲಿ ಟಾಂಗ್ ಕೊಟ್ಟಿದ್ದಾರೆ, ಉತ್ತರವನ್ನು ಕೊಟ್ಟಿದ್ದಾರೆ. ಬಿಜೆಪಿ ಈಗಾಗಲೇ ಅದನ್ನ ಬಹಳ ಕಟುವಾಗಿ ವಿರೋಧಿಸ್ತಾ ಇದೆ. ಯಾಕಂತಂದ್ರೆ ಪರಮೇಶ್ವರ ಹೇಳಿದ್ರಲ್ಲ, ಹಿಂದೆ ಬ್ಯಾಲೆಟ್ ಪೇಪರ್ ಇತ್ತು, ನಮಗೆ ಬೇಕಾದಷ್ಟು ಒತ್ಕೊಳ್ತಾ ಇದ್ದೆವು, ನಾವು ಗೆಲ್ತಾ ಇದ್ದೆವು, ಅವರೇ ಮಾತಾಡಿದ್ದು. ಆಮೇಲೆ ಬಿಜೆಪಿ ಹೇಳ್ತಾ ಇರುವಂಥದ್ದೇನು, ನಾವು ಅಡ್ವಾನ್ಸ್ಡ್ ಆಗಿದ್ದೇವೆ, ಕಾಂಗ್ರೆಸ್ ಸಂದರ್ಭದಲ್ಲೇ ಬಂದದ್ದು. ಬ್ಯಾಲೆಟ್ ಪೇಪರ್ ವಿರುದ್ಧ ಮಾತಾಡಿದ್ದೇ ರಾಜೀವ್ ಗಾಂಧಿ ಅವರು. EVM ಅನ್ನ ಬಂದಂತ ಹೊತ್ತು ಯಾವುದು ಅಂದ್ರೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಂಥ ಸಂದರ್ಭ. 136 ಸೀಟು ಕರ್ನಾಟಕದಲ್ಲಿ ಬಂದದ್ದು EVM ಇದ್ದಾಗಲೇ ಬಂದದ್ದು. ಗೋವಾದಲ್ಲಿ ಬ್ಯಾಲೆಟ್ ಪೇಪರ್ ಮೂಲಕವೇ ಚುನಾವಣೆ ಆಯಿತು, ಆದರೆ ಕಾಂಗ್ರೆಸ್ಸು ಸೋತಿತ್ತು. EVM ಮೂಲಕವೇ ಚುನಾವಣೆ ಆಯಿತು. ಎಲ್ಲಿ? ಕೇರಳದಲ್ಲಿ. ಅಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಈ ತರದ ಎಲ್ಲ ದೃಷ್ಟಾಂತಗಳನ್ನ ಇಟ್ಟುಕೊಂಡು
ನಾವು ಮುಂದೆ ಬಂದಾಗಿದೆ, ಹಿಂದೆ ಹೆಜ್ಜೆ ಇಡೋದ್ರಲ್ಲಿ ಅರ್ಥ ಇಲ್ಲ. ಇವತ್ತಿನ ಟೆಕ್ನಾಲಜಿಯನ್ನು ಬಳಸ್ಕೋಬೇಕು. ನಾವು ಅವೈಜ್ಞಾನಿಕವಾಗಿ ಬ್ಯಾಲೆಟ್ ಪೇಪರ್ ಅನ್ನು ಇನ್ನೂ ಬಳಸ್ತೇವೆ ಅಂತಾದ್ರೆ ಈ ವಿಕಸಿತ ಭಾರತದ ಒಟ್ಟು ಪರಿಕಲ್ಪನೆಗೆ, ಭಾರತದ ಒಂದು ನಾಗಾಲೋಟದ ಬೆಳವಣಿಗೆಗೆ ಇವೆಲ್ಲವೂ ಅದು ಹಿನ್ನಡೆಯಾಗತ್ತೆ ಅಂತ ಅವರು ವಾದಿಸ್ತಾ ಇದ್ರೆ, ಇಲ್ಲಿ ಡಿ ಕೆ ಸುರೇಶ್ ನೇರವಾಗಿ ದಾಳಿ ಮಾಡಿದ್ದಾನೆ. ಇದು ಕರ್ನಾಟಕ ರಾಜ್ಯದ ಸ್ಥಳೀಯ ಚುನಾವಣೆ. ಇಲ್ಲಿ ಸ್ಥಳೀಯ ಚುನಾವಣಾ ಆಯೋಗ ಅದನ್ನ ನಿರ್ವಹಿಸ್ತದೆ. ಆದ್ರಿಂದ ಇಲ್ಲಿ ಬ್ಯಾಲೆಟ್ ಪೇಪರ್ ತರುವ ಅಗತ್ಯ ಇಲ್ಲ. ಇವಿಎಂ ಮೂಲಕವೇ ಚುನಾವಣೆಯನ್ನ ಮಾಡಬಹುದು. ನಾವು ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದೇವೆ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದ್ಯಾಕಿಡಬೇಕು. ಇವಿಎಂ ತಂತ್ರಜ್ಞಾನವನ್ನು ಬಳಸ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೆ ನಾವು ಬ್ಯಾಲೆಟಿನ ಹಳೆ ಯುಗಕ್ಕೆ ಯಾಕೆ ಮರಳಿ ಹೋಗಬೇಕು? ಬ್ಯಾಲೆಟ್ ಪೇಪರ್ನ ಬಳಸುವ ಅಗತ್ಯ ಇಲ್ಲ, ಇವಿಎಂ ಅನ್ನೇ ಬಳಸುವ ಸೂಕ್ತ ಅನ್ನುವಂತ ಮಾತನ್ನ ಡಿ ಕೆ ಸುರೇಶ್ ಹೇಳಿದ್ದಾರೆ. ನೀವು ಇದನ್ನ ನಿರೀಕ್ಷೆ ಮಾಡ್ತೀರಾ? ಒಂದು ಮತಚೋರಿಯ ಬಗ್ಗೆ, ಮತಚೋರಿ ಆಗಿದೆ ಅಂತ ಇವತ್ತು ಮಾತಾಡ್ತೇವೆ ನಾವು, ಅವತ್ತು ಅಧಿಕಾರದಲ್ಲಿ ಇದ್ದದ್ದು ಕಾಂಗ್ರೆಸ್, ನಾವೇ ಅದನ್ನು ನೋಡ್ಬೇಕಾಗಿತ್ತು ಅಂತ ಸರಿಯಾದ ರೀತಿಯಲ್ಲಿ ತಾರ್ಕಿಕವಾಗಿ ಮಾತಾಡಿದ ರಾಜಣ್ಣನ ಮಾತಿಗೆ 24 ಗಂಟೆ ಬೇಡಿ ಗಂಟೆಗಳ ಅವಕಾಶವನ್ನು ಕೊಡದೇನೆ ಅವ್ರು ಅಂಕಿತ ಹಾಕಿದ್ರು. ಹಾಗಾದ್ರೆ ಈಗ ಇವಿಎಂ ವಿರುದ್ಧ ಚಳವಳ, ಮತಚೋರಿ ವಿರುದ್ಧ ಚಳವಳ, ಬ್ಯಾಲೆಟ್ ಪೇಪರೇ ತರಬೇಕು ಅಂತ ಆಶಯದವನ್ನ ಹೊತ್ತು ಚಳವಳ, ಇಡೀ ದೇಶಾದ್ಯಂತ ಇವತ್ತು ರಾಹುಲ್ ಗಾಂಧಿ ಪಬ್ಲಿಕ್ ಮೀಟಿಂಗಿಗೆ ಬಂದ್ರು ಅಂತಾದ್ರೆ, ಸಂಸತ್ ಭವನ ಪ್ರವೇಶ ಮಾಡಿದ್ರು ಅಂತಾದ್ರೆ, ಯಾವುದಾದ್ರೂ ಪತ್ರಿಕಾ ಕಚೇರಿಗೆ ಹೋದ್ರು ಅಂತಾದ್ರೆ, ಸಂದರ್ಶನ ಬಂತು ಅಂತಾದ್ರೆ, ಯಾವುದೇ ಬೇರೆ ದೇಶಕ್ಕೆ ಹೋದ್ರು ಅಂತಾದ್ರೆ, ಭಾರತದ ಪ್ರಜಾಪ್ರಭುತ್ವವನ್ನ, ಕೇಂದ್ರ ಸರ್ಕಾರದ ಆಡಳಿತವನ್ನ, ಚುನಾವಣಾ ಆಯೋಗ ಮತ್ತು ಮೋದಿಯವರನ್ನ ಸಮೀಕರಿಸಿ ಮಾತಾಡುವಂತ ಒಂದು ಚಟವನ್ನಾಗಿಸ್ಕೊಂಡಿದ್ದಾರೆ. ಬಿಹಾರದಲ್ಲಿ ಯಾಕೆ ಗೆದ್ದಿತ್ತು ಬಿಜೆಪಿ ಅಂತಂದ್ರೆ, ಎಲೆಕ್ಷನ್ ಕಮಿಷನ್ ಮತ್ತು ಬಿಜೆಪಿ ಪಕ್ಷ ಅದು ಒಂದಾಗಿದೆ ಅನ್ನುವಂಥ ಅಸಂಬದ್ಧ ಮತ್ತು ಅಸಂವಿಧಾನಿಕ ಮಾತನಾಡಿದ್ದನ್ನು ಗಮನಿಸಿದ್ದೀರಿ. ಹಾಗಾದ್ರೆ ಒಬ್ಬ ಪ್ರಮುಖ ನಾಯಕ, ಕೆಪಿಸಿಸಿ ಅಧ್ಯಕ್ಷರ ತಮ್ಮ, DCM ಅವರ ಸಹೋದರ ಡಿ ಕೆ ಸುರೇಶ್, ಇವತ್ತಿನವರೆಗೆ ನೀವು ಗಮನಿಸಿದರೆ ಡಿ ಕೆ ಸುರೇಶ್ ಏನು ಮಾತಾಡ್ತಾರೋ ಅದಕ್ಕೆ ಪ್ರತಿಕ್ರಿಯಾತ್ಮಕವಾಗಿ ದನಿಗೂಡಿಸೋರು ಡಿ ಕೆ ಶಿವಕುಮಾರ್. ಡಿ ಕೆ ಸುರೇಶ್ ಅವರ ಮಾತಿಗೆ ಯಾವುದೇ ವೈರುಧ್ಯ ಇವತ್ತಿನವರೆಗೆ ಕಂಡು ಬಂದಿಲ್ಲ. ನಮ್ಮ ತಮ್ಮ ಏನೋ ಹೇಳಿದ, ಅದು ನನಗೆ ಗೊತ್ತಿಲ್ಲ, ನೋ. ಡಿ ಕೆ ಸುರೇಶ್ ಹೇಳಿದ್ದನ್ನು ಸಮರ್ಥಿಸಿ ಮುಂದುವರಿತಾ ಮಾತಾಡ್ತಾರೆ ಹೊರತು, ಡಿ ಕೆ ಶಿವಕುಮಾರ್ ಹೇಳಿದ್ದನ್ನ ಸಮರ್ಥಿಸಿ ಮುಂದುವರಿತಾರೆ ಮಾತನ್ನ ಡಿ ಕೆ ಸುರೇಶ್ ವಿನಃ ಅವರಿಬ್ಬರ ಮಧ್ಯೆ ಯಾವುದೇ ಒಂದು ಅಭ್ಯಂತರ ಆಗಲಿ, ಒಂದು ಭಿನ್ನಾಭಿಪ್ರಾಯವಾಗಲಿ ಇಲ್ಲವೇ ಇಲ್ಲ. ಅವರಿಬ್ಬರು ಒಬ್ಬರು ಮಾತಾಡ್ತಾರೆ ಅಂದ್ರೆ ಅದು ಇನ್ನೊಬ್ಬರ ಧ್ವನಿ, ಇನ್ನೊಬ್ಬರು ಮಾತಾಡ್ತಾ ಅಂದ್ರೆ ಅವರ ಮತ್ತೊಬ್ಬರ ಧ್ವನಿ, ಹೀಗೆ ಅವ್ರದ್ದು ಇರೋದು. ಹಾಗಾಗಿ ಡಿ ಕೆ ಬ್ರದರ್ಸ್ ಅವರ ಧ್ವನಿಯೇ ಈ ಬ್ಯಾಲೆಟ್ ಪೇಪರ್ನ ವಿರುದ್ಧವಾಗಿದೆ. ಇವಿಎಂ ಬಳಸೋದ್ರ ಬಗ್ಗೆ ಆಕ್ಷೇಪ ಅಂದ್ರೆ ರಾಹುಲ್ ಗಾಂಧಿಗೆ ನೇರ ಕಪಾಳ ಮೋಕ್ಷ ಇದು. ಅವರ ಮತಚೋರಿ ಚಳವಳ, ಅವರ ಬ್ಯಾಲೆಟ್ ಪೇಪರ್ ಬೇಕು ಅನ್ನುವಂತ ಹಠ ಮತ್ತು ಇವಿಎಂ ವಿರುದ್ಧ ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಈ ಹೋರಾಟಕ್ಕೇನೆ ಇಡಿಯದಾಗಿ ಅದು ಅವೈಜ್ಞಾನಿಕ, ಅದರ ಅಗತ್ಯ ಇಲ್ಲ, ಅದರ ಬಳಸಬೇಕಾದಂತ ಜರೂರತ್ತಿಲ್ಲ ಅನ್ನುವ ಮಟ್ಟಕ್ಕೆ ಇಡೀ ರಾಹುಲ್ ಗಾಂಧಿಯ ಆಶಯ ಮತ್ತು ಅಭಿಯಾನ, ಪ್ರತಿಭಟನೆ, ಚಳವಳ ಇದನ್ನೆಲ್ಲ ಕಟ್ಟಿ ಅರಬ್ಬಿ ಸಮುದ್ರಕ್ಕೆ ಬಿಸಾಡದ ರೀತಿಯಲ್ಲಿ ಡಿ ಕೆ ಸುರೇಶ್ ಮಾತಾಡಿದ್ದಾರೆ. ಇದು ಅತ್ಯಂತ ಭಯಾನಕವಾದಂತ ಸುದ್ದಿ. ಬಿಟ್ಟಿದ್ದೀವಿ, ಬ್ಯಾಲೆಟ್ ಬಿಟ್ಟು ಮತ್ತೆ ಇವ್ರ ಕೈಲೇ ಇರ್ತದೆ, ಕರ್ನಾಟಕ ಸರ್ಕಾರದ ಕೈಲೇ ಇರ್ತದೆ ಚುನಾವಣೆ ನಡೆಸುವಂಥದ್ದು. ಕರ್ನಾಟಕ ಚುನಾವಣಾ ಆಯೋಗನೇ ಇರ್ತದೆ, ಅದನ್ನು ತಿರ್ಚಕ್ಕೆ ಯಾರು ಆಗಲ್ವಲ್ಲ. ಇವಿಎಂ ಬಳಕೆ ಮಾಡೋದು ಬಿಡೋದು ಅದು ಬೇರೆ ವಿಚಾರ. ನಾವು ಒಂದೆಜ್ಜೆ ಮುಂದೆ ಹೋಗಿದ್ದೀವಿ, ಒಂದೆಜ್ಜೆ ಮುಂದೆ ಹೋಗಿ ಮತ್ತೆ ಹಿಂದಕ್ಕೆ ಬರುವಂಥದ್ದು ಸರಿನಾ ತಪ್ಪ ಅನ್ನೋದನ್ನ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ನಾ ಹೇಳಿದ್ನಲ್ಲಪ್ಪ, ಮುಂದೆ ಹೋಗಿದ್ದೀವಿ ಅಂತ, ಇನ್ಯಾಕೆ ವಿಶ್ಲೇಷಣೆಗಳು ಹೋಗಬೇಡಿ, ಅಲ್ಲಿ ಮಾಡ್ಕೊಳ್ಳಿ. ಬ್ಯಾಲೆಟ್ ಬಿಟ್ಟಿದ್ದೀವಿ, ಬ್ಯಾಲೆಟ್ ಬಿಟ್ಟು ಮತ್ತೆ ಇವ್ರ ಕೈಲೇ ಇರ್ತದೆ, ಕರ್ನಾಟಕ ಸರ್ಕಾರದ ಕೈಲೇ ಇರ್ತದೆ ಚುನಾವಣೆ ನಡೆಸುವಂಥದ್ದು.
ಕರ್ನಾಟಕ ಚುನಾವಣಾ ಆಯೋಗನೇ ಇರ್ತದೆ, ಅದನ್ನು ತಿರ್ಚಕ್ಕೆ ಯಾರು ಆಗಲ್ವಲ್ಲ. ರಾಹುಲ್ ಗಾಂಧಿಯವರಿಗೆ ಹೈಕಮಾಂಡಿಗೆ ಯಾವ ರೀತಿಯ ಸಂದೇಶ ಅಂತಂದ್ರೆ, ನೀವು ಮಾಡುವ ಬೇಸಲೆಸ್ ಚಳವಳಕ್ಕೆಲ್ಲ ನಾವು ಬೆಂಬಲ ಕೊಡುವುದಿಲ್ಲ, ನಾವು ಹೆದರುವುದಿಲ್ಲ. ತಾಳ್ಮೆಗೂ ಒಂದು ಅಂತ್ಯವಿದೆ. ತಾಳ್ಮೆಯು ಶಾಶ್ವತವಲ್ಲ, ಅಧಿಕಾರವು ಶಾಶ್ವತವಲ್ಲ. ಈ ಮಾತಿನ ಹಿಂದೆ EVM ಅನ್ನ ವಿರೋಧಿಸುವ ರಾಹುಲ್ ಗಾಂಧಿಯವರನ್ನ ನೇರವಾಗಿ ಕೆಣಕಿ ರಾಹುಲ್ ಗಾಂಧಿಯ ನಡೆಯೇ ತಪ್ಪು ಅನ್ನುವಂಥ ರೀತಿಯಲ್ಲಿ, ಅದರ ಜೊತೆಗೆ ಬಿಜೆಪಿ ಬೆಂಕಿ ಹಾಗೆ EVM ಪರ ಮತ್ತು ಈ ಮತಪತ್ರದ ವಿರುದ್ಧ ಅವರು ಭುಗಿಲೇಳ್ತಾ ಇರುವಾಗ, ರಾಜ್ಯದಲ್ಲಿ ಸಿದ್ದು ಅಧಿಕಾರಕ್ಕೆ ಮತ್ತು ತೀರ್ಮಾನಕ್ಕೆ ಕೂಡ DK ಬ್ರದರ್ಸ್ ಎದುರು ನಿಂತಿದ್ದಾರೆ. ಬಿಜೆಪಿಯ ಆಶಯ, ಬಿಜೆಪಿಯ ಮನೋಧರ್ಮ, ಬಿಜೆಪಿಯ ಪ್ರತಿಕ್ರಿಯೆಗೆ ಸಮಾನಾಂತರವಾಗಿ DK ಬ್ರದರ್ಸ್ ಇವತ್ತು ಬಿಜೆಪಿಯ ಆಶಯವನ್ನ ಎತ್ತಿಡಿದು ಅವರು ಮಾತಾಡ್ತಾರೆ ಅಂತ ಆದ್ರೆ, ಇದು ಒಳಗಡೆ ಏನೋ ಒಂದು ತೀರ್ಮಾನಕ್ಕೆ ಸಹೋದರರು ಬಂದಿದ್ದಾರೆ ಅನ್ನೋದರ ಬಗ್ಗೆ ಯಾರೂ ಚಿಂತೆ ಮಾಡಬೇಕಾಗಿಲ್ಲ. ತಾಳ್ಮೆ ಶಾಶ್ವತವಲ್ಲ, ನಾವು ತಾಳ್ಮೆಯಿಂದ ಇರ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ರಾಜ್ಯದಲ್ಲಿ ಅತ್ಯಂತ ತ್ವರಿತವಾಗಿ ಬ್ಯಾಲೆಟ್ ಪೇಪರ್ ಅನ್ನೇ ತರ್ತೇವೆ ಅಂತ ಹೊರಟಂತ ಈ ಹೊತ್ತಲ್ಲಿ ರಾಹುಲ್ ಗಾಂಧಿಗೇನೆ ಟಕ್ಕರ್ ಕೊಡುವ, ರಾಹುಲ್ ಗಾಂಧಿಯ ಕಪ್ಪೆಗೆ ಬಾರಿಸುವ, ಸಿದ್ದರಾಮಯ್ಯನವರ ಇಡೀ ತೀರ್ಮಾನವನ್ನೇ ಪ್ರಶ್ನಿಸುವ, ಅವಮಾನಿಸುವ ಮಟ್ಟಕ್ಕೆ DK ಸುರೇಶ್ ಅವರ ಮಾತು ಬರ್ತದೆ ಅಂತಾದ್ರೆ, ಒಳಗಡೆ ಒಂದು ತೀರ್ಮಾನ ಆಲ್ರೆಡಿ ಆಗಿದೆ. ನಮಗೆ ಇವರು CM ಪಟ್ಟವನ್ನು ಅಷ್ಟು ಸುಲಭದಲ್ಲಿ ಬಿಟ್ಕೊಡಲಾರರು. ನಾವಿನ್ನೂ ತಾಳ್ಮೆಯಲ್ಲಿದ್ರೆ ಗುಂಡಿಗೆ ಬೀಳೋದು ಗ್ಯಾರಂಟಿ. ಆದ್ರಿಂದ ಏನು ಮಾತಾಡಬೇಕೋ ಅದನ್ನು ಮಾತಾಡೋಣ, ಯಾವ ಹೆಜ್ಜೆ ಇಡಬೇಕೋ ಅದನ್ನು ಹೆಜ್ಜೆ ಇಡೋಣ. ಪೇಪರ್ಲೆಸ್ ಚುನಾವಣೆ ಅನ್ನೋದು ವಿಶ್ವದ ಬಹಳ ದೊಡ್ಡ ಒಂದು ಬೆಳವಣಿಗೆ. ಆದರೆ ನಾವಿನ್ನೂ ಮತ್ತೆ 50 ವರ್ಷ ಹಿಂದೋಗ್ಲಿಕ್ಕೆ ಹೊರಟಿದ್ದೇವಲ್ಲ, ಎಂಥ ಮುಟ್ಟಾಳ ಯೋಚನೆ ಅನ್ನೋದನ್ನ ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಿಕೊಡುವ ಮಟ್ಟಕ್ಕೆ DK ಶಿವಕುಮಾರ್ ಮಾತು ಬಂದಿದೆ ಅಂತ ಆದ್ರೆ, DK ಶಿವಕುಮಾರನ್ನ, DK ಸುರೇಶ್ರನ್ನ ಈ ಒಂದು ಮಾತಿನ ಮರ್ಮಕ್ಕೆ ಹಾಗಾದರೆ ಹೈಕಮಾಂಡ್ ಏನು ಶಾಸ್ತಿ ಮಾಡುತ್ತೆ, ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ತದೆ, ರಾಜಣ್ಣನಿಗಾದ ಗತಿಯೇ ಇವ್ರಿಗೂ ಆಗತ್ಯೇ, ಇದು ಪ್ರಶ್ನೆ ಈಗ. ಜೊತೆಗೆ ಖರ್ಗೆ ಅವರು ರಾಜ್ಯ ಸರ್ಕಾರದ ಒಟ್ಟು ಆಡಳಿತದ ಕ್ರಮವನ್ನೇ ಪ್ರಶ್ನಿಸಿ ಅದು ಪಕ್ಷಕ್ಕೆ ಅವಮಾನ ತರುವ ರೀತಿಯಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದು, ಇದೆಲ್ಲವನ್ನೂ ನೋಡಿದರೆ ಒಂದೋ ನೇರವಾಗಿ ಹೈಕಮಾಂಡ್ಗೆ ಎದುರು ನಿಂತಿದ್ದಾರೆ DK ಬ್ರದರ್ಸ್. ಇವರು ನೇರವಾಗಿ ನಿಂತು ಎದೆ ಕೊಟ್ಟು ನಿಂತ ಮಾತುಕತೆಗಳನ್ನು ಗಮನಿಸಿದರೆ ಇವರು ಕಾಂಗ್ರೆಸ್ಸಿನ ಒಂದು ಕೂಳಿನ ಋಣ ನಮಗೆ ಮುಗಿದಿದೆ ಅನ್ನುವಂಥ ತೀರ್ಮಾನಕ್ಕೆ ಎಲ್ಲೋ ಒಂದು ಕಡೆ ಬಂದಿದ್ದಾರೆ ಅಂತಲೇ ಅನಿಸ್ಬೇಕು. ಯಾಕೆಂತಂದ್ರೆ 41 ಶಾಸಕರ ಮೂಲಕ ಈ ವಿಶೇಷ ಅಧಿವೇಶನದ ಮೊದಲು ಒಂದು ಮೀಟಿಂಗ್ ಅನ್ನ ಮಾಡಿ ನನಗೆ ಸಂಖ್ಯಾಬಲ ಇಲ್ಲ ಅಂತ ಹೇಳುವ ಪುಂಡು ಪೋಖರಿಗಳಿಗೆ ಸಂಖ್ಯಾಬಲವೂ ಇದೆ, ಎದೆಗಾರಿಕೆಯೂ ಇದೆ, ದಮ್ಮೂ ಇದೆ. ನೀವು CM ಮಾಡದೇ ಇದ್ರೆ ನಮಗೆ CM ಪಟ್ಟಕ್ಕೆ ಏರುವ ದಾರಿಯೂ ಗೊತ್ತು, ವಿ ಡೋಂಟ್ ಕೇರ್ ಎನಿಬಡಿ ಅನ್ನುವ ಹಂತಕ್ಕೆ DK ಬ್ರದರ್ಸ್ ಬಂದು ನಿಂತಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸಂಶಯವೂ ಬೇಡ. ಪ್ರಾಯಶಃ CM ಕುರ್ಚಿಯ ಕಾದಾಟ, ಅಧಿಕಾರದ ಹಸ್ತಾಂತರದ ಈ ಚಳವಳ ಈ ರಾಜ್ಯವನ್ನೇ ಅತ್ಯಂತ ದುಸ್ಥಿತಿಯಲ್ಲಿಟ್ಟು ಕೂಡ ನಾವು ಅಧಿಕಾರಕ್ಕೆ ಬರಬೇಕು, ಇಲ್ಲ ಅಧಿಕಾರವನ್ನು ನಾನು ಉಳಿಸ್ಕೊಳ್ಬೇಕು ಅನ್ನುವಂಥ ಈ ಕಾಂಗ್ರೆಸ್ಸಿನ ಬಣ ರಾಜಕೀಯದಿಂದ ಬಡವಾಗ್ತಾ ಇರುವ ಕರ್ನಾಟಕಕ್ಕೆ ಏನೋ ಒಂದು ಹೊಸ ಸೂಚನೆ ಸಿಗಬಹುದು, ಅಥವಾ ಹೊಸ ಸೂರ್ಯೋದಯ ದಕ್ಕಬಹುದು. ಇಲ್ಲ ನಮ್ಮ ಹಸಿದ ಹೊಟ್ಟೆಗೆ ಮತ್ತು ನಿರೀಕ್ಷೆ ಹುಸಿಯಾದಂಥ ಈ ದಿನಕ್ಕೆ ಇನ್ನಿಷ್ಟು ಆಘಾತಕಾರಿಯಾದಂಥ ಬೆಳವಣಿಗೆ ನಮಗೆ ಕಣ್ಣೆದುರು ಬರಬಹುದು. ಅಂತೂ DK ಬ್ರದರ್ಸ್ ಒಂದು ತೀರ್ಮಾನಕ್ಕಂತೂ ಬಂದಾಗಿದೆ. ಹೈಕಮಾಂಡ್ನ ಎದುರು, ರಾಹುಲ್ ಗಾಂಧಿ ಎದುರು,
ಸಿದ್ದರಾಮಯ್ಯನವರ ಎದುರು ಇಷ್ಟು ಕಠೋರವಾಗಿ ಅವರ ರೀತಿ ನೀತಿ ಸಿದ್ಧಾಂತ ಚಳವಳ ಪ್ರತಿಭಟನೆ ಅದು ಎಲ್ಲವನ್ನು ಸಾರ ಸಗಟಾಗಿ ತಿರಸ್ಕರಿಸಿ ತಪರಾಕಿ ಹೊಡೆಯುವುದು ಯಾರಿಗೆ? ರಾಹುಲ್ ಗಾಂಧಿ ಅಂತವರಿಗೇನೆ ತಪರಾಕಿ ಮಾಡುವ ಕಪಾಳ ಮೋಕ್ಷ ಮಾಡುವ ನೆಲೆಯಲ್ಲಿ ಮಾತಾಡ್ತಾರೆ ಅಂತ ಆದರೆ ಇದರಲ್ಲಿ ಏನೋ ಇದೆ, ಏನೋ ತೀರ್ಮಾನಕ್ಕೆ ಬಂದಾಗಿದೆ. ನಿಜವಾಗಿಯೂ ಕರ್ನಾಟಕದ ರಾಜಕೀಯದಲ್ಲಿ ಸದ್ಯದಲ್ಲಿ ಒಂದು ದೊಡ್ಡ ಸುನಾಮಿಯೋ ಬಿರುಗಾಳಿಯೋ ಕ್ರಾಂತಿಯೋ ಖಂಡಿತ ಆಗ್ತಾ ಇದೆ. ಅದರ ಬಗ್ಗೆ ಯಾವುದೇ ಸಂಶಯ ಬೇಡ. DK ಬ್ರದರ್ಸ್, ಕನಕಪುರದ ಬಂಡೆಗಳು ಸತ್ಯವಾಗೂ ಅವರು ಯಾವುದೋ ಒಂದು ತೀರ್ಮಾನಕ್ಕೆ ಬಂದು ಕಾಂಗ್ರೆಸ್ಸಿನ ಹೈಕಮಾಂಡ್ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರ ತಲೆ ಮೇಲೆ ಉರುಳುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ನಮಸ್ತೆ.